ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಹೊಸ ವರ್ಷದ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಜಾನ್ವರಿ 1 ವ್ಲಾಗ್ನ ಮಾಡ್ತಾ ಇರೋದು. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ನನ್ನ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ, ನಾನು ವೀಣಾ. ನಾನು ಆಸ್ಟ್ರೇಲಿಯಾದಿಂದ ವ್ಲಾಗ್ನ ಮಾಡ್ತಾ ಇರೋದು. ಇನ್ನು ಆಸ್ಟ್ರೇಲಿಯಾ ಸಿಡ್ನಿಯ ಹೊಸ ವರ್ಷದ ಸೆಲೆಬ್ರೇಷನ್ ಹೇಳೋದೇ ಬೇಡ, ವರ್ಲ್ಡ್ ವೈಡ್ ತುಂಬಾ ಫೇಮಸ್. ಆ್ಯಂಡ್ ನನಗೂ ಈ ವಿಷಯ ಗೊತ್ತಿರಲಿಲ್ಲ, ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದ್ದು. ಆ್ಯಂಡ್ ಸಿಡ್ನಿನಲ್ಲಿ ಇಲ್ಲಿ ಹಾರ್ಬರ್ ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜ್ ಮೇಲೆ ಎಷ್ಟೋ ಬಿಲಿಯನ್ ಗಟ್ಟಲೆ ಖರ್ಚು ಮಾಡಿ ಅಲ್ಲಿ ಕ್ರ್ಯಾಕರ್ ಶೋನ ನಡೆಸ್ತಾರೆ, ಅಂದರೆ ಪಟಾಕಿ ಶೋನ ನಡೆಸ್ತಾರೆ. ಆ್ಯಂಡ್ ನಾವು ಅದನ್ನು ನೋಡೋಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಬೆಳಗ್ಗೆನೇ ಹೋಗಿ ಅಲ್ಲಿ ಜಾಗನ ಕಾಯ್ದಿರಿಸ್ಕೊಂಡು ಕೂತ್ಕೊಂಡು ವೇಟ್ ಮಾಡಬೇಕಾಗತ್ತೆ. ಅದು ರಾತ್ರಿ ಆ ಶೋನ ನಡೆಸೋದವರು. ಸೊ ಬೆಳಗ್ಗೆಯಿಂದ ನಾವು ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಅಷ್ಟು ನಮಗೆ ಫೀಸಿಬಲ್ ಇರಲಿಲ್ಲ, ಮಗುನ ಇಟ್ಕೊಂಡು ಸ್ಪೆಷಲಿ. ಇಲ್ಲಾದ್ರೂ ಅಷ್ಟೊಂದೆಲ್ಲ ಕಾಯುವಷ್ಟು ಪೇಷನ್ಸ್ ನಮಗಿಲ್ಲ. ಹಾಗಾಗಿ ನಮ್ಮ ಮನೆ ಹತ್ತಿರ ಇನ್ನೊಂದು ಪ್ಲೇಸ್ ಇದೆ. ಇನ್ನೊಂದು ಪ್ಲೇಸಲ್ಲಿ ಕೂಡ ಇಲ್ಲಿ ಇದು ಪ್ಯಾರಾಮೆಟಾ ಪಾರ್ಕ್ ಅಂತ ಕರೀತಾರೆ. ಈ ಪಾರ್ಕಲ್ಲಿ ಕೂಡ ಈ ಕ್ರ್ಯಾಕರ್ ಶೋನ ನಡೆಸ್ತಾರೆ. ನೋಡ್ಬೋದು ಇವಾಗ ಎಲ್ಲರೂ ಎಷ್ಟೊಂದು ಜನ ಪಿಕ್ನಿಕ್ ಮ್ಯಾಟ್ಗಳಾಗಿರ್ಬೋದು, ಚೇರ್ಗಳಾಗಿರ್ಬೋದು ಆ್ಯಂಡ್ ಟೆಂಟ್ಗಳ ಥರನೂ ತೊಗೊಂಡು ಬಂದು ಹಾಕ್ಕೊಂಡು ಕೂತ್ಕೊಂಡಿದ್ರು. ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬಾ ಪಿಕ್ನಿಕ್ ಮಾಡ್ತಾರೆ. ಆ್ಯಂಡ್ ಇಲ್ಲೆಲ್ಲ ಊಟ ಎಲ್ಲ ತೊಗೊಂಡು ಬಂದಿದ್ರು. ಹಾಗೆ ಕೆಲವೊಂದಿಷ್ಟು ಜನ ಈ ದೊಡ್ಡ ಕಾರುಗಳಲ್ಲಿ, ವ್ಯಾನ್ಗಳಲ್ಲಿ ಕೂಡ ಕುಕ್ಕಿಂಗಿಗೆ ಸೆಟಪ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಎಸ್, ನೋಡ್ಬೋದು ಎಷ್ಟೊಂದು ಜನ ಈ ಥರ ಪಿಕ್ನಿಕ್ ಮ್ಯಾಟ್ನ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ. ಹಾಗೆ ಇದು ಬಂದು ಈ ಶೋ ಬಂದು 9 o'clock ಶುರು ಆಗುತ್ತೆ. ಅದಕ್ಕೂ ಮುಂಚೆ ಇಲ್ಲೊಂದಿಷ್ಟು ಒಂಥರ ಮೇಳ ಥರ ಇದೆ, ನೋಡ್ಬೋದು. ಅಂದರೆ ಇಲ್ಲಿ ಇಂಡಿಯಾದಲ್ಲಾದರೆ ತುಂಬ ಜಾಸ್ತಿ ಈ ಜಾಯಿಂಟ್ ವೀಲ್ಸ್ ಅಂತೆ, ಅದಂತೆ ಇದಂತೆ ಗೇಮ್ಸ್ಗಳೆಲ್ಲ ಇರುತ್ತೆ. ಬಟ್ ಇಲ್ಲಿ ಏನಂತ ಅಷ್ಟೊಂದು ಗೇಮ್ಸ್ ಏನಿರಲಿಲ್ಲ, ಜಸ್ಟ್ ಇದೊಂದೇ ಒಂದು ರೋಪ್ ಕ್ಲೈಂಬಿಂಗ್ ಏನಿದೆ ಅದೊಂದೇ ಇತ್ತು. ಆ್ಯಂಡ್ ಲಾಸ್ಟ್ ಇಯರ್ ಎಲ್ಲ ತುಂಬ ಜನ ಹೇಳಿದ್ರು ಲಾಸ್ಟ್ ಇಯರ್ ಇನ್ನೂ ಜಾಸ್ತಿ ಇತ್ತಂತೆ, ಫೇಸ್ ಪೇಂಟಿಂಗು ಅದು ಇದು ಅಂತೆಲ್ಲ ತುಂಬ ಇತ್ತು ಅಂತ ಹೇಳಿದ್ರು. ಬಟ್ ಇಲ್ಲಿ ಈ ಸಲ ಇದೊಂದೇ ಇದ್ದಿದ್ದು. ಆ್ಯಂಡ್ ಸಿಯು ಕೂಡ ಇದನ್ನ ಟ್ರೈ ಮಾಡ್ತಾ ಇದ್ದಾಳೆ, ನೋಡ್ಬೋದು. ಆದರೆ ಅವಳು ಅಷ್ಟೊಂದು ಟ್ರೈ ಮಾಡಲಿಲ್ಲ, ಜಸ್ಟ್ ಸ್ವಲ್ಪನೇ ಹತ್ತಲು ಭಯ ಆಗಿಬಿಟ್ಟು ಕೆಳಗಡೆ ಬಂದುಬಿಟ್ಲು. ನಾವು ತುಂಬ ಟ್ರೈ ಮಾಡಿದ್ವಿ ಹತ್ಸೋದಕ್ಕೆ, ಬಟ್ ಅವಳು ತುಂಬ ಭಯ ಪಟ್ಕೊಂಡ್ಳು. ಸೊ ಬೇಡ ಅಂತ ನಾವು ಇಳಿಸ್ಬಿಟ್ವಿ. ಆ್ಯಂಡ್ ಅದು ಬಿಟ್ಟು ಇಲ್ಲಿ ಫುಡ್ ಸ್ಟಾಲ್ಸ್ ಇತ್ತು, ತುಂಬ ಜಾಸ್ತಿ ಏನಿರಲಿಲ್ಲ. ಅದು ಕೂಡ ಅಷ್ಟೇ ಒಂದು 5-6 ಸ್ಟಾಲ್ಸ್ ಇತ್ತು. ಒಂದೇ ಒಂದು ಇಂಡಿಯನ್ ಸ್ಟಾಲು, ಅದು ಬಿಟ್ಟರೆ ಇನ್ನು ಬರ್ಗರ್ಸ್ದು ಆ್ಯಂಡ್ ಮೋಮೋಸ್ದು ಮತ್ತು ಇನ್ನು ಬೇರೆ ಪಿಜ್ಜಾಸ್ದು ಆ ಥರ ತುಂಬ ಮಿನಿಮಲ್, ತುಂಬ ಕಮ್ಮಿ ಸ್ಟಾಲ್ಸ್ ಇತ್ತು. ಆ್ಯಂಡ್ ಎಸ್, ಅದು ಬಿಟ್ಟರೆ ಏನು ಅಂತ ಜಾಸ್ತಿ ಗೇಮಿಂಗ್ಸ್ ಏನೂ ಇರಲಿಲ್ಲ. ಆ್ಯಂಡ್ ಡಿ ಜೆ ಥರ ಸೆಟಪ್ ಎಲ್ಲ ಹಾಕಿದ್ರು, ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಾಯಿದ್ರು. ಆ್ಯಂಡ್ ಎಸ್, ಅದು ಬಿಟ್ಟರೆ ಫೈನಲಿ 9 o'clock ಒಂದು ಕ್ರ್ಯಾಕರ್ ಶೋ ಆಗುತ್ತೆ. ಅದನ್ನ ನೋಡೋಕ್ಕೆ ಎಲ್ಲರೂ ಬಂದಿರೋದಿಲ್ಲಿ. ಸೊ ಬನ್ನಿ, ಇವಾಗ ಕತ್ಲಾಗ್ತಾ ನೀವು ನೋಡ್ಬೋದು ಎಷ್ಟು ಜನ ಸೇರಿಕೊಂಡ್ರು ಅಂತ. ಆವಾಗಲೇ ಎಷ್ಟು ಜನ ಕಮ್ಮಿ ಇದ್ರಲ್ವ, ಇವಾಗ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ ನೀವು ನೋಡ್ಬೋದು. ಸೊ ಈ ಕ್ರ್ಯಾಕರ್ ಬರೀ ಒಂದು 8 ನಿಮಿಷದ್ದಿರುತ್ತೆ ಅಷ್ಟೇ. ಎಂಜಾಯ್ ಮಾಡಿ ಇದನ್ನು. ನೋಡಿದೆಲ್ಲ ಜನ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂತ. ಬಟ್ ಬ್ರಿಡ್ಜ್ ಹತ್ರ ಏನು ಶೋ ನಡೆಯುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು 10% ಕೂಡ ಇರಲಿಲ್ಲ. ಸೊ ಇದು ಆ್ಯಕ್ಚುಲಿ December 31. ಆ್ಯಂಡ್ ಇವಾಗ ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಡೇ January 1 ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ದೇವಸ್ಥಾನ ಯಾವ ಥರ ಇರ್ತಾರೆ ಅಂತ ನೋಡೋಣ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದೇ ಕಾಲ್ ಮಾಡ್ತಾ ಇದ್ದಾರೆ. ನಾವು ಬೇಗನೆ ರೆಡಿ ಆದ್ವಿ, ಬಟ್ ಅದು ಕಾಲೇ ಕನೆಕ್ಟ್ ಆಗ್ತಾ ಇರಲಿಲ್ಲ. ಎನಿವೇಸ್, ಇವಾಗ ಪಾರ್ಕ್ ಹತ್ರ ಎಲ್ಲರೂ ಬಂದು ಕಾಯ್ತಾ ಇದ್ದಾರೆ. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಇಲ್ಲಿರುವಂಥ ದೇವಸ್ಥಾನ ಯಾವ ಥರ ಇದೆ ಅಂತ ನೋಡೋಣ. ಆ್ಯಂಡ್ ಹೊಸ ವರ್ಷ ನನ್ನ ಸಿಯು ನೋಡಿ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾಳೆ ಅಲ್ಲ? ಎಸ್, ಯು ಆರ್ ಅ ಪ್ರಿನ್ಸೆಸ್. ಎಸ್, ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಸಿಗೋಣ.
ಸೊ ನಾವು ಹೋಗ್ತಾ ಇರೋದು ಬಾಲಾಜಿ ಟೆಂಪಲ್ಗೆ. ಆ್ಯಂಡ್ ಈ ಟೆಂಪಲ್ಗೆ ಮುಂಚೆ ಕೂಡ ಹೋಗಿದ್ವಿ. ಅಂದರೆ ಇಲ್ಲಿಗೆ ನಾವು ಸಿಡ್ನಿಗೆ ಬಂದಾಗ ಶುರುನಲ್ಲಿ ಒಂದು ಸಲ ಹೋಗಿದ್ವಿ. ಆ್ಯಂಡ್ ಹೋಗ್ತಾ ದಾರಿನಲ್ಲಿ ನೀವು ನೋಡ್ಬೋದು, ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಫುಲ್ ಹಿಲ್ ಸ್ಟೇಷನ್ ಆಯಿತಾ. ನಾವು ಸಿಡ್ನಿಯಿಂದ ಜಸ್ಟ್ ಒಂದು ಹಾಫ್ ಆನ್ ಅವರ್ ಡ್ರೈವ್ ಮಾಡ್ಕೊಂಡು ಹೋದರೆ ಸಾಕು, ಕಂಪ್ಲೀಟ್ ಹಿಲ್ ಸ್ಟೇಷನ್. ಈ ಕಡೆ ನಮ್ಮ ಈ ಧರ್ಮಸ್ಥಳ ಕಡೆ ಆಗಿರ್ಬೋದು ಅಥವಾ ಗೋವಾ ಕಡೆ ಹೋಗುವಂಥದ್ದು ರೋಡೆಲ್ಲ ಯಾವ ಥರ ಇರುತ್ತೆ ಆ ಥರ ಇರುತ್ತೆ. ಜಸ್ಟ್ ಹಾಫ್ ಆನ್ ಅವರಲ್ಲಿ ನಮಗೆ ಕಂಪ್ಲೀಟ್ ಹಿಲ್ ಸ್ಟೇಷನ್ ಆಗಿರ್ಬೋದು, ಈ ಬೀಚಸ್ ಆಗಿರ್ಬೋದು ಆರಾಮಾಗಿ ಸಿಕ್ಬಿಡುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಇಷ್ಟು ಬಿಸಿಲನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಬಿಸಿಲಿದೆ. ಆ್ಯಂಡ್ ಜನಗಳು ತುಂಬ ಜಾಸ್ತಿ ಇದ್ದಾರೆ. ಪಾರ್ಕಿಂಗ್ ನೋಡ್ಬೋದು, ಫುಲ್ ಸರೌಂಡಿಂಗ್ ಫುಲ್ ಆಗಿಬಿಟ್ಟಿದೆ. ನಾವು ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿದೆ ಇವಾಗ. ಹಾಗಾಗಿ ಆಲ್ಮೋಸ್ಟ್ ಇದು 1 o'clock ಆಗ್ತದೆ. ಸಿಕ್ಕಾಪಟ್ಟೆ ಬಿಸಿಲು. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ದೇವ್ರ ದರ್ಶನ ಮಾಡಿ ಮತ್ತು ಆಮೇಲೆ ಸಿಗ್ತೀನಿ. ಆಗಲೇ ಹೇಳಿದಾಗೆ ನಾವು ಈ ಟೆಂಪಲ್ಗೆ ಮುಂಚೆ ಕೂಡ ಹೋಗಿದ್ವಿ ಅಂತ. ಆವಾಗ ನಾನು ವ್ಲಾಗ್ ಮಾಡಿರಲಿಲ್ಲ, ಆದರೆ ನಾನು ತುಂಬ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಈ ಸಲ ಏನು ಅಂತ ಹೇಳಿದ್ರೆ ಎಂಟ್ರಿನಲ್ಲಿ ಬೋರ್ಡ್ ಹಾಕಿದ್ರು, ಶೂಟ್ ಮಾಡೋಂಗಿಲ್ಲ, ಕ್ಯಾಮ್ರಾ ಅಂದರೆ ಫೋಟೋಸ್ ಆಗಲಿ ವಿಡಿಯೋಗ್ರಫಿ ಆಗಲಿ ಏನು ತೊಗೊಳಂಗಿಲ್ಲ ಅಂತ ಹೇಳ್ಬಿಟ್ಟು ಹಾಕಿದ್ರು. ಬಟ್ ನಾನು ಮುಂಚೆ ತೊಗೊಂಡಂಥ ಕ್ಲಿಪ್ಪಿಂಗ್ಸ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಆವಾಗ ಅದೆಲ್ಲ ಹಾಕಿರಲಿಲ್ಲ. ಆ್ಯಂಡ್ ಇಲ್ಲಿ ನೋಡೋ ಹಾಗೆ ಇಲ್ಲಿ ದೇವ್ರ ಬುಕ್ಸ್ಗಳೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಜಾಸ್ತಿ ತೆಲುಗು ಮತ್ತು ತಮಿಳ್ ಬುಕ್ಸ್ಗಳೇ ಇತ್ತು. ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ದೇವಸ್ಥಾನಗಳು ಯಾವ ಥರ ಅಂತ ಹೇಳಿದ್ರೆ ತುಂಬ ದೊಡ್ಡದಾಗಿರುತ್ತೆ. ಆ್ಯಂಡ್ ಎಲ್ಲ ದೇವರು ಇರುತ್ತೆ ಆಯಿತಾ. ಗಣಪತಿಯಿಂದ ಹಿಡಿದು ಈಶ್ವರಂದಾಗಿರ್ಬೋದು, ಲಕ್ಷ್ಮೀ ವೆಂಕಟೇಶ್ವರ ಆಗಿರ್ಬೋದು, ರಂಗನಾಥ ಸ್ವಾಮಿ, ಮತ್ತು ಇದು ಬಾಲಾಜಿ ಟೆಂಪಲ್ ಆಗಿರೋದ್ರಿಂದ ತುಂಬ ದೊಡ್ಡ ಬಾಲಾಜಿದು ವಿಗ್ರಹ ಇದೆ. ಆ್ಯಂಡ್ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ನವಗ್ರಹ ಆಗಿರ್ಬೋದು, ಪ್ರತಿಯೊಂದು ದೇವರು ದೇವಿ ಆಗಿರ್ಬೋದು ಎಲ್ಲನೂ ಇರುತ್ತೆ. ಎಲ್ಲ ಸಣ್ಣ ಸಣ್ಣ ಮೂರ್ತಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಮೂರ್ತಿಗಳವರೆಗೂ ತುಂಬಾ ಚೆನ್ನಾಗಿಟ್ಟಿರ್ತಾರೆ. ನೋಡಿ ಇಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು, ದೇವ್ರ ಪೂಜೆ ಆಗಿರ್ಬೋದು ಪ್ರತಿಯೊಂದು ಇಂಡಿಯಾದಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡಿದ್ದಾರೆ. ಆ್ಯಂಡ್ ನಮ್ಗೆ ಅನ್ಸೋದೇ ಇಲ್ಲ ನಾವು ಹೊರದೇಶಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಹಾಗೆ ಇಲ್ಲಿ ನೋಡೋ ಹಾಗೆ ಎಷ್ಟು ಖಾಲಿ ಇತ್ತು. ಬಟ್ January 1 ಮಾತ್ರ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ರು, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಆ್ಯಂಡ್ ನಾವು ಇಲ್ಲೇನು ಹೋಗ್ತಾ ಇದ್ದೀವಲ್ಲ, ಲಾಸ್ಟ್ ಟೈಮ್ ಹೋಗಿದ್ದಂಥ ಕ್ಲಿಪ್ಪಿಂಗ್ ಇದು. ಇಲ್ಲಿ ಪ್ರಸಾದನ ಕೊಡ್ತಾಯಿದ್ರು. ಬಟ್ ಈ ಸಲ ಇದೇ ಜಾಗದಲ್ಲಿ ಕೌಂಟರ್ ಇಟ್ಟಿದ್ರು, ಅಂದರೆ ಟಿಕೆಟ್ ಕೌಂಟರ್ ಇಟ್ಟಿದ್ರು. ಏನಕ್ಕೆ ಅಂದರೆ ಇಲ್ಲೊಂದು ಕ್ಯಾಂಟೀನ್ ಕೂಡ ಇದೆ. ಅಲ್ಲಿ ಇಡ್ಲಿ, ದೋಸೆ, ವಡೆ ಈ ಥರದ್ದೆಲ್ಲ ಐಟಮ್ ಸಿಕ್ಕತ್ತೆ. ಸೊ ಇದೆ ನೋಡಿ ಕ್ಯಾಂಟೀನು. ಆ್ಯಂಡ್ ಇದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಇವತ್ತು ಮಾತ್ರ ಒಂದು ಇಡ್ಲಿ ದೋಸೆ ತೊಗೊಂಬರೋಷ್ಟೊತ್ತಿಗೆ ಒಂದು ಯುದ್ಧನೇ ಗೆದ್ಕೊಂಬಂದ್ವಿ ಅನ್ನೋ ಅಷ್ಟು ಲೆವೆಲ್ಗೆ ರಶ್ ಇತ್ತು ಅಂದ್ಕೊಳ್ಳಿ. 2 ಅವರ್ ವೇಟ್ ಮಾಡಿದ್ದೀವಿ. 2 ಅವರ್ಗಿಂತ ಜಾಸ್ತಿನೇ ವೇಟ್ ಮಾಡಿದ್ದೀವಿ. ನೋಡ್ಬೋದು ಇವಾಗ ಎಷ್ಟು ಕ್ರೌಡ್ ಇದೆ ಅಂತ. ಇಷ್ಟು ಕ್ರೌಡ್ಗೆ ಬ್ಯಾಕ್ ಟು ಬ್ಯಾಕ್ ಇಡ್ಲಿ ದೋಸೆ ಮತ್ತು ಮಿಕ್ಕಿದ ಐಟಮ್ಸ್ ಎಲ್ಲ ಕೊಡೋಕ್ಕೆ ಎಷ್ಟು ಟೈಮ್ ಹಿಡಿದಿರುತ್ತೆ ಅಂತ. ಸೊ ಫೈನಲಿ 2 ಅವರೆಲ್ಲ ವೇಟ್ ಮಾಡಿ ಆದಮೇಲೆ ನಮಗೆ ಈ ಇಡ್ಲಿ ದೋಸೆ ಎಲ್ಲ ಸಿಕ್ತು. ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ಆಯಿತಾ, ತುಂಬಾ ಟೇಸ್ಟಿಯಾಗಿತ್ತು. ಒಂದೇ ನಿಮಿಷ ಪಿಕ್ಚರ್ ಅಲ್ಲ ವಿಡಿಯೋ ತಗೊಳ್ತಾ ಇದೀನಿ. ಸೊ ನಾವಿಲ್ಲಿಂದ ಇವಾಗ ಹೊರಟ್ವಿ. 4 ಗಂಟೆ ಆಯ್ತು. ಲಿಸನ್, ಒಂದೆರಡು ನಿಮಿಷ ಇರು. ಇವಾಗ ಬೀಚ್ಗೆ ಹೋಗೋಕ್ಕೆ ಪ್ಲಾನ್ ಮಾಡ್ಕೊಂಡ್ವಿ. ಸಡನ್ ಪ್ಲಾನ್ ಆಯ್ತು. ಪಾಪ ಡ್ರೆಸ್ ತಂದಿಲ್ಲ ಇವಳಿಗೆ, ಅದೇ ಇವಾಗ ಸಡನ್ ಪ್ಲಾನ್ ಆಯಿತು. ಊಟ ಗೀಟ ಎಲ್ಲ ಮಾಡಿಕೊಂಡು ಇನ್ನೇನು ಹೊರಟ್ವಿ. ಊಟ ಅಂದ್ರೆ ಅದೇ ಇಡ್ಲಿ ದೋಸೆ ತಿನ್ಕೊಂಡು ಹೊರಟ್ವಿ. ಇವಾಗ 4 ಗಂಟೆ ಆಯಿತು. ಆ್ಯಂಡ್ ನೋಡೋಣ ಹೆಂಗಿರುತ್ತೆ. ಅದೇನೋ ಪಾರ್ಕ್ ಬೀಚ್ ಅಂತೆ. ಪಾರ್ಕ್ ಬೀಚ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಆ್ಯಂಡ್ ಅಲ್ಲಿ ಹೋಗಿ ಒಂಚೂರು ಆಟ ಆಡಿಬಿಟ್ಟು ಮನೆಗೆ ಹೋಗೋಣ. ಓಕೆ. ಎಷ್ಟೊತ್ತು ಕಾದ್ವಿ ಗೊತ್ತಾ ಊಟಕ್ಕೆ ಮಾತ್ರ, ಸಿಕ್ಕಾಪಟ್ಟೆ ಕಾದ್ವಿ. ಓಕೆ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಇಟ್ ವಾಸ್ ಟೂ ಹಾಟ್ ನಾ ಸಿಯು. ಸೊ ನಾವಿಲ್ಲಿಂದ ಹೊರಟ್ವಿ. ನೋಡ್ಬೋದು 4 o'clock ಆದ್ರೂ ಬೀಚ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಇವಾಗ ಸಮ್ಮರ್ ಇರೋದ್ರಿಂದ ತುಂಬ ಲೇಟಾಗಿ ಕತ್ಲಾಗುತ್ತೆ. ಹಾಗಾಗಿ ನಮಗೆ ತುಂಬಾ ಟೈಮ್ ಇರುತ್ತೆ. ಸೊ ಇದು ಅದು ಪಾರ್ಕ್ ಬೀಚ್ ಅಂತೆ, ಹೆಸರು ಮರ್ತೋಗ್ಬಿಟ್ಟೆ. ನಿಮಗೆ ಸೈಡಲ್ಲಿ ಹಾಕ್ತೀನಿ. ಸೊ ಇಲ್ಲಿ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಮಕ್ಕಳಿಗೆ ಆಡೋಕ್ಕೆ ಪಾರ್ಕ್ ಇದೆ. ಆ್ಯಂಡ್ ರೈಟ್ ಸೈಡಲ್ಲಿ ಬೀಚ್ ಇದೆ. ಆ್ಯಂಡ್ ಈ ಬೀಚ್ದು ಸ್ಪೆಷಾಲಿಟಿ ನೋಡ್ಬೋದು, ಚಿಕ್ಕದಾಗಿ ಒಂದು ಪಾಂಡ್ ಥರ ಮಾಡಿಟ್ಟಿದ್ದಾರೆ ನೋಡಿ. ಈ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಹೇಗೆ ದೊಡ್ಡವ್ರಿಗೆ ಪೂಲ್ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ
ಕಿಡ್ಸ್ ಪೂಲ್ ಇರುತ್ತಲ್ಲ ಆ ಥರ ಚಿಕ್ಕದಾಗಿ ಪಾಂಡ್ ಥರ ತಾನೇ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರೋವಂಥದ್ದು. ಅಲ್ಲಿ ಮಕ್ಕಳಿಗೆ ಆಡೋಕ್ಕಂತೂ ತುಂಬ ತುಂಬ ಚೆನ್ನಾಗಿದೆ, ಸಖತ್ ಸೇಫ್ಟಿಯಾಗಿ ಆಟ ಆಡ್ಬೋದು. ಆ್ಯಂಡ್ ಸರೌಂಡೆಡ್ ಬೈ ಗ್ರೀನ್ ಹಿಲ್ಸ್ ಆಯಿತಾ, ಮೌಂಟೇನ್ಸ್. ಏನು ಚೆನ್ನಾಗಿದೆ ಗೊತ್ತಾ, ನನ್ನ ಮೊಬೈಲಲ್ಲಿ ಅಷ್ಟೊಂದು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ಸರೌಂಡಿಂಗ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ಗ್ರೀನಾಗಿ. ಆ ಗ್ರೀನು ಪಕ್ಕದಲ್ಲಿ ನೀರು ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ಬೀಚ್ ನಿಜವಾಗ್ಲೂ ಚೆನ್ನಾಗಿದೆ, ಒಂಥರ ವೇವ್ಸ್ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಈ ಎಕ್ಸಾಂಪಲ್ ಹೇಳಬೇಕು ಅಂದರೆ ಯಾರನ್ನ ಗೋವಾಗೆ ಹೋಗಿದ್ರೆ ಗೊತ್ತಿರುತ್ತೆ, ಈ ಸಿಕ್ಕೇರಿ ಬೀಚ್ ಅಂತ ಇದೆ, ಅಲ್ಲಿ ತುಂಬ ವೇವ್ಸ್ ಮಾತ್ರ ತುಂಬ ಚಿಕ್ಕದಾಗಿ ಬರುತ್ತೆ, ಕಾಲೆಲ್ಲ ತುಂಬ ಹೊಡ್ಕೊಳ್ಳಲ್ಲ ಬಂದುಬಿಟ್ಟು, ಆ ಥರ ಬೀಚ್ ಇದು. ಸೊ ಇಲ್ಲೊಂದು ಸ್ವಲ್ಪ ಹಾಗೆ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಹಾಗೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ಈ ಮೌಂಟೇನ್ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಇದೆ ಅಂತೆ. ಆ ವ್ಯೂ ಪಾಯಿಂಟಿಂದ ಈ ಬೀಚ್ ಕೂಡ ಕಾಣಿಸುತ್ತೆ, ಪ್ಲಸ್ ಅಲ್ಲಿಂದ ಪ್ಯಾರಾಗ್ಲೈಡಿಂಗ್ ಎಲ್ಲ ಮಾಡ್ತಾರೆ. ಸೊ ನೋಡಿ ಇಲ್ಲಿ ಈ ನಾಯಿಗಳು ಕೂಡ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾವೆ ಅಂದರೆ, ಎಷ್ಟೊತ್ತಾದರೂ ಅದು ಅಲ್ಲಿಂದ ಅಲ್ಲಿಗೆ ಆಟ ಆಡ್ಕೊಂಡು ಸಖತ್ ಎಂಜಾಯ್ ಮಾಡ್ತಾಯಿತ್ತು. ನೋಡಿ ಏನು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದೆ. ಆ ಪ್ರಾಣಿ ಕೂಡ ಎಂಜಾಯ್ ಮಾಡೋದು ನೋಡಿ ನಮಗೆ ಸಖತ್ ಖುಷಿ ಆಯಿತು. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಅದು ಈವ್ನಿಂಗ್ ಬೆಳಗ್ಗೆಯಿಂದ ಬೇರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು, ಸಾಯಂಕಾಲ ಈ ತಣ್ಣಗೆ ನೀರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್. ಸಿಯಾ आराम से I can go to swimming pool. ಹಾಗೆ ಸಿಯುನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ನಾನು ಮತ್ತು ಅತುಲ್ ನೀರಲ್ಲೇ ಇಳಿದಿರಲಿಲ್ಲ. ನಾನಿನ್ನು ಸ್ವಿಮ್ ಮಾಡ್ತಾಯಿದ್ದೀನಿ ನೋಡು ಮಮ್ಮ, ನಾನು ಆರಾಮಾಗಿ ಸ್ವಿಮ್ಮಿಂಗ್ ಪೂಲ್ಗೆ ಕಳಿಸಿ ನಾನಿನ್ನು ಸ್ವಿಮ್ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ಲು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಸೊ ಇನ್ನೇನು ನಾವು ಇಲ್ಲಿಂದ ಹೊರಡ್ತೀವಿ, ನೋಡ್ಬೋದು. ಇಲ್ಲಿಂದ ಹೊರಟು ಅದ್ರ ಹತ್ರನೇ ಒಂದು ಕೆಫೆ ಕೂಡ ಇತ್ತು. ಹೋಗೋಕ್ಕೂ ಮುಂಚೆ ಒಂದು ಕಾಫಿ ಅಥವಾ ಏನಾರ ತಿನ್ಕೊಂಡು ಹೋಗೋಣ ಅಂತ. ಎಲ್ರಿಗೂ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ನಾನು ಬೇರೆ ಬೆಳಗ್ಗೆ ಏನೂ ತಿನ್ಕೊಂಬಂದಿರಲಿಲ್ಲ, ಹಾಗಾಗಿ ಏನಾರ ತಿನ್ಕೊಂಡು ಹೋಗೋಣ ಅಂತ ನಾವು ಕೆಫೆ ಹತ್ರ ನಿಲ್ಲಿಸಿದ್ರೆ ಏನೂ ಇರಲಿಲ್ಲ, ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು, ಜಸ್ಟ್ ಕಾಫಿ ಮಾತ್ರ ಇದೆ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಜಸ್ಟ್ ಒಂದು ಕಾಫಿ ತೊಗೊಂಡು ಒಂದು ಐಸ್ ಕ್ರೀಮ್ ತಿನ್ಕೊಂಡು ಇಲ್ಲಿಂದ ಇನ್ನೇನು ಹೊರಡ್ತೀವಿ. ಓಕೆ, ಇಲ್ಲೊಂದು ಕೆಫೆ ಇದೆ, ಏನೇನ ತಿನ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕಾಫಿ ಅಥವಾ ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಏನಾಯಿತು? ಏನಾದರೂ ಎನಿಥಿಂಗ್ ಇಸ್ ಫೈನ್. ಸಖತ್ ಹಸುವಾಗ್ತಿದೆ. ಜಸ್ಟ್ ಇಡ್ಲಿ ಅಷ್ಟೇ ತಿಂದಿದ್ದಲ್ಲ, ಎಲ್ರಿಗೂ ಹಸುವಾಗ್ತಿದೆ. ನೀರಲ್ಲೇ ಆಟ ಆಡಿದಾರೆ ಮಕ್ಕಳು, ಹಾಗಾಗಿ ಒಂಚೂರು ಏನೋ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದೇ ಹೇಳಿದಾಗೆ ಎಂಟ್ರಿ ಆಗಿದ ತಕ್ಷಣವೇ ನೋ ಮೋರ್ ಫುಡ್ ಅಂತ ಇದ್ಲು. ಸರಿ, ಕಾಫಿ ಮತ್ತು ಅದೆಲ್ಲ ತೊಗೊಂಡ್ರು ಇವರು, ಐಸ್ ಕ್ರೀಮ್ ಎಲ್ಲ ತೊಗೊಂಡ್ರು. ನಾನು ಇಲ್ಲೊಂದು ಹ್ಯಾಟ್ ನೋಡ್ತಾ ಇದ್ದೀನಿ ಎಷ್ಟೊಂದು ದಿನದಿಂದ, ಬಟ್ ನನ್ನ ತಲೆ ಸೈಜಿಗೆ ಸಿಗ್ತಾನೆ ಇಲ್ಲ, ಸಿಕ್ಕಾಪಟ್ಟೆ ಲೂಸ್ ಆಗಿತ್ತು. ಬಟ್ ಅದು ನೋಡೋಕೆ ತುಂಬ ಚೆನ್ನಾಗಿತ್ತು ಆಯಿತಾ. ಸೊ ಅಷ್ಟೇ, ಇನ್ನೇನು ಸ್ವಲ್ಪ ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಓಕೆ, ಇವಾಗ ರಾತ್ರಿ 8 ಗಂಟೆ ಆಗ್ತಿದೆ. ಸೌಂಡ್ ನೋಡ್ಬೋದು, ಚುರ್ ಅಂತ ಸೌಂಡ್, ಸಿಕ್ಕಾಪಟ್ಟೆ ಸೌಂಡ್ ಇದೆ. ಆ್ಯಂಡ್ ಬೆಳಕು ನೋಡಿ ಇನ್ನೂ ಎಷ್ಟಿದೆ ಅಂತ. ರಾತ್ರಿ 8 ಗಂಟೆಗೆ ಇಲ್ಲಿಂದ ಹೊರಟ್ವಿ. ಸ್ವಲ್ಪ ಭಯ ಕೂಡ ಆಗ್ತಿದೆ, ಈ ವೈಲ್ಡ್ ಎನಿಮಲ್ಸ್ ರೋಡ್ ಗಿಡಲ್ಲೆಲ್ಲ ಬಂದ್ಬಿಡುತ್ತಾ ಹಾಗೆ ಹೀಗೆ ಅಂತ. ಇಲ್ಲಿ ಸ್ವಲ್ಪ ಆ ಥರ ಬರುತ್ತೆ, ಅದೊಂದು ಪ್ರಾಬ್ಲಮ್ಮು. ಆ್ಯಂಡ್ ಇವಾಗ ಒಂಥರ ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತದೆ. ಕೆಸಲಾಗ್ರೆ ಇದೆ, ಜಂಗಲ್ ಅಲ್ಲ, ಫುಲ್ಲು ಜಂಗಲ್, ಚೆನ್ನಾಗಿದೆ. ಹೊರಡೋಣ. ಸೊ ಇಲ್ಲಿಂದ ಹೊರಟ್ವಿ. ಇನ್ನು ರೀಚ್ ಆಗೋ ಅಷ್ಟೊತ್ತಿಗೆ 10-10:30 ಆಗಿರುತ್ತೆ. ಅಷ್ಟೊತ್ತಿಗೆ ನಮಗೆ ಊಟನೂ ಸಿಕ್ಕೋದಿಲ್ಲ ಎಲ್ಲ ಕಡೆನೂ, ಹಾಗಾಗಿ ಕೆಲವೊಂದು ಪ್ಲೇಸ್ಗಳಲ್ಲಿ ಮಾತ್ರನೇ ಊಟ ಸಿಕ್ಕೋದು. ಇಲ್ಲಿ ಸ್ವಲ್ಪ ಬೇಗನೆ ಕ್ಲೋಸ್ ಆಗಿಬಿಡುತ್ತೆ ಎಲ್ಲನೂ. ಸೊ ಒಂದು ವೆಂಟ್ವರ್ತ್ ವಿಲೆ ಅಂತ ಇದೆ, ಅಲ್ಲಿ ಪಿಸ್ತಾ ಹೌಸ್ ಇತ್ತು, ಅಲ್ಲೇ ಹೋಗಿ ಬಿರಿಯಾನಿ ಎಲ್ಲ ತೊಗೊಂಡ್ವಿ. ಬಟ್ ನಮ್ಮ ಜೊತೆಲಿ ಬಂದಿರೋರಿಗೆ ಪಾಪ ವೆಜ್ ಬಿರಿಯಾನಿ ಇರಲಿಲ್ಲ, ಅವ್ರು ವೆಜಿಟೇರಿಯನ್. ಸೊ ಹಾಗಾಗಿ ಪಕ್ಕದಲ್ಲೇ ಡಾಮಿನೋಸ್ ಇದ್ದರೆ ಸಿಯುಗೂ ಮತ್ತು ಅವ್ರಿಗೆ ಇಬ್ಬರಿಗೂ ಪಿಜ್ಜಾ ತೊಗೊಂಡು ಬಂದರು. ಆ್ಯಂಡ್ ನನಗೆ ಮತ್ತು ಅತುಲ್ ಬಿರಿಯಾನಿ ತೊಗೊಂಡು ಸರಿಯಾಗಿ ಬಾರಿಸಿದ್ವಿ. ಏನಕ್ಕೆ ಅಂದರೆ ಬೆಳಗ್ಗೆ ಏನು ತಿಂದಿರಲಿಲ್ಲ, ಸಿಕ್ಕಾಪಟ್ಟೆ ಹಸು ಬೇರೆ ಆಗಿತ್ತು. ಸೊ ಅದಷ್ಟು ತಿಂದು ಇನ್ನೇನು ಮನೆಗೆ ಹೊರಡ್ತೀವಿ ಅಷ್ಟೇ. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆನಾ? ಬಾಯ್, ಟೇಕ್ ಕೇರ್.